ಸ್ಟ್ರೈಟ್ ಫಾರ್ವರ್ಡ್ ರಾಜಣ್ಣ ಅವರಿಗೆ ಅವರ ನೇರ ಮತ್ತು ನಿಷ್ಠುರ ಹೇಳಿಕೆಯೇ ಮುಳುವಾಗಿದೆ. ಅವರನ್ನ ಸಚಿವ ಸ್ಥಾನದಿಂದ ಹೈಕಮಾಂಡ್ ವಜಾ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದು ನಿನ್ನೆ ಮುಖ್ಯಮಂತ್ರಿಗಳು ಅದನ್ನು ಮಾಡಿದ್ದಾರೆ. ಸಿದ್ದು ಸಂಪುಟದಿಂದ ಕೆಎನ್ ರಾಜಣ್ಣಗೆ ಗೇಟ್ ಪಾಸ್. ಆ 2 ಗಂಟೆ ಸಂಧಾನದ ಸರ್ಕಸ್ ರಹಸ್ಯ ಏನಾಯ್ತು? ಆ ಎರಡು ಮಾತು ಸಿಎಂ ಡಿಸ್ಟರ್ಬ್ ಆಗ್ಬಿಟ್ಟಿದ್ರ ಅಂಥೇಳಿ ಬೆಳಗ್ಗೆ ಮೆಸೇಜ್ ಬರುತ್ತೆ, ಮಧ್ಯಾಹ್ನ ಖಡಕ್ ವಾರ್ನನ್ನ ಕೊಟ್ರ. ಪಬ್ಲಿಕ್ ಟಿವಿಯಲ್ಲಿ ರಾಜಣ್ಣ ಹಿಟ್ ವಿಕೆಟ್ನ ರಹಸ್ಯ. ನಿನ್ನೆ ಮೊದಲ ದಿನದ ಸೆಷನ್ ನಡೀತಾ ಇತ್ತು. ಸೆಷನ್ಗೆ ಎಂಟ್ರಿ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯನವರು ಕಾರ್ನಲ್ಲಿ ಕೂತ್ಕೊಂಡು ಒಬ್ಬರೇ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಫೋನ್ ಮಾಡಿದ್ದು ಕೆ.ಸಿ. ವೇಣುಗೋಪಾಲ್. ಅದಾದ ಮೇಲೆ ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಮಾತನಾಡ್ತಾ ಇದ್ದ ಹಾಗೆ ಕೆಎನ್ ರಾಜಣ್ಣ ಅವರು ಫೋನ್ ಮಾಡಿದ್ದೇನೆ ರಾಹುಲ್ ಗಾಂಧಿ ಅವರಿಗೆ. ಅವರು ಕೊಟ್ಟಂತಹ ಸೂಚನೆಯ ವಿಚಾರದಲ್ಲಿ ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ, ತಮ್ಮ ಆಪ್ತ ಗೆಳೆಯನನ್ನ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೊನೆಯ ಹಂತದ ಕಸರತ್ತನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ವರಿಷ್ಠರು ರಾಜಣ್ಣ ವಿಚಾರದಲ್ಲಿ ಅಚಲ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಟಿದ್ರು. ಅವರನ್ನ ವಜಾ ಮಾಡಲೇಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವರು ಸಚಿವ ಕೆಎನ್ ರಾಜಣ್ಣ, ಮಾಜಿ ಸಚಿವ. ಈಗ ಆಪ್ತ ಸ್ನೇಹಿತನ ತಲೆದಂಡಕ್ಕೆ ಸಿದ್ದರಾಮಯ್ಯನವರ ಲೆಕ್ಕಾಚಾರನೇ ಬೇರೆ ಇತ್ತು. ಹೈಕಮಾಂಡ್ ಮನವೊಲಿಕೆಗೆ ಮುಂದಾಗಿದ್ದರು ಸಿಎಂ ಸಿದ್ದು. ಮೊದಲು ವೇಣುಗೋಪಾಲ್ ಮೂಲಕ ಸಿಎಂಗೆ ಕಾಲ್ ಬರುತ್ತೆ. ರಾಜಣ್ಣ ರಾಜೀನಾಮೆ ಪಡೆಯಿರಿ ಅಂತ ಸಂದೇಶವನ್ನು ಹೈಕಮಾಂಡ್ ವೇಣುಗೋಪಾಲ್ ಮುಖಾಂತರ ಕಳಿಸ್ತಾರೆ. ಆದರೆ ಆಗ ಒಪ್ಪಲಿಲ್ಲ ಸಿದ್ದರಾಮಯ್ಯನವರು. ಸ್ವಲ್ಪ ಸಮಯ ಕೊಡಿ ಅಂತ ಕೇಳ್ತಾರೆ. ಸೆಷನ್ ನಡೀತಾ ಇದೆ, ಸೆಷನ್ ಮುಗಿದ ಬಳಿಕ ನೋಡೋಣ ಅಂತ ಅಂದಿದ್ರಂತೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಬಳಿ 10 ದಿನ ಟೈಮ್ ಕೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಆಗ ವೇಣುಗೋಪಾಲ್ ಹೇಳ್ತಾರಂತೆ, ಇಲ್ಲ ಹಂಗೆ ಮಾಡೋಕ್ಕಾಗಲ್ಲ, ನೀವೊಂದು ಕೆಲಸ ಮಾಡಿ, ರಾಹುಲ್ ಗಾಂಧಿ ಹತ್ರನೇ ಡೈರೆಕ್ಟಾಗಿ ಮಾತಾಡ್ಬಿಡಿ ಅಂತಂದ್ಬಿಟ್ಟು ಒಂದು ಸಲಹೆ ಕೊಟ್ಟು ಅವ್ರ ಕಾಲನ್ನು ಕಟ್ ಮಾಡ್ತಾರೆ. ವೇಣುಗೋಪಾಲ್ಗಿದ್ದ ಸೂಚನೆ ಏನು? ರಾಜೀನಾಮೆ ತಗೊಳಕ್ಕೆ ಹೇಳಿ ಅಂತ ಹೈಕಮಾಂಡ್ ಕಡೆಯಿಂದ. ಸಿದ್ದರಾಮಯ್ಯನವರು ನೋಡಿ, ಸೆಷನ್ ನಡೀತಾ ಇದೆ, ವಿರೋಧ ಪಕ್ಷದವ್ರಿಗೆ ನಾವು ಆಹಾರ ಆಗಬೇಕಾಗತ್ತೆ, ನೆನ್ನೆ ಆಯ್ತಲ್ಲ, ಅದೆಲ್ಲ ಆಯ್ತಲ್ಲ, ಸುಮಾರು ಆ ಥರ ಆಗುತ್ತೆ, ಬೇಡ ಸೆಷನ್ ಮುಗಿದ್ಬಿಡ್ಲಿ ಅಂತ ಹೆಂಗೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಿದ್ದಿದ್ದು ನಿಜ. ಆದರೆ ಹೈಕಮಾಂಡ್ ನಿರ್ಧಾರನೇ ಬೇರೆ ಆಗಿತ್ತು. ನೋಡಿ, ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾತನಾಡಿದ್ರು, ಸುರ್ಜೇವಾಲಾ ವಿರುದ್ಧ ಮಾತನಾಡಿದ್ರು, ಆಮೇಲೆ 3-4 ಜನ DCM ಬೇಕು ಅಂದಿದ್ರು, ಆಗೆಲ್ಲ ಬಚಾವಾಗಿದ್ರು.